ವೀಕ್ಷಕರೇ ನಮಸ್ಕಾರ. ಜ್ಞಾನಭಾರತಿ ಡಿಜಿಟಲ್ ಮಾಧ್ಯಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಈಗೆಲ್ಲ ಶತ್ರುಗಳನ್ನ ಮುಗಿಸೋದಕ್ಕೆ ಶಸ್ತ್ರ ಹಿಡಿದು ಯುದ್ಧ ಮಾಡಬೇಕು ಅಂತಿಲ್ಲ. ತಲೆಯಲ್ಲಿರೋ ಮೆದುಳು ಚುರುಕಾಗಿದ್ರೆ ಹೆಂಗ್ ಬೇಕಾದರೂ ಆಟ ಆಡ್ಬಿಡಬಹುದು. ನಮ್ಮ ಬಳಿ ಅಣ್ವಸ್ತ್ರ ಇದೆ ಅಂತ ಹಾರಾಡ್ತಿದ್ದ ಪಾಕಿಸ್ತಾನದ ಕಥೆಯನ್ನೇ ನೋಡಿ. ಅವರ ಕುತ್ತಿಗೆಯೇ ಇವತ್ತು ಭಾರತದ ಕೈಯಲ್ಲಿದೆ. ಸ್ವಲ್ಪ ಒತ್ತಿದ್ರೂ ಅಲ್ಲಿ ಸೌಂಡ್ ಬರುತ್ತೆ. ಭಾರತವನ್ನ ಯಾವಾಗಲೂ ಕಾಡ್ತಿದ್ದಂತಹ ಪಾಕಿಸ್ತಾನದ ಬಳಿ ಈಗ ಆ ಶಕ್ತಿ ಇಲ್ಲ. ಭಾರತವನ್ನ ತಲೆ ಎತ್ತಿ ನೋಡೋದಕ್ಕೆ ಆಗದಷ್ಟು ಪಾತಾಳಕ್ಕೆ ಹೋಗಿದ್ದಾರೆ. ತಟ್ಟೆ ಹಿಡಿದು ಜಗತ್ತಿನ ಎದುರಲ್ಲಿ ಭಿಕ್ಷೆ ಬೇಡುವ ಸ್ಥಿತಿ ಬಂದಿದೆ. ಅದರ ನಡುವೆ ಈಗ ಭಾರತ ಇನ್ನೊಂದು ಆಘಾತವನ್ನ ಪಾಕಿಸ್ತಾನಕ್ಕೆ ಕೊಟ್ಟಿದೆ. ವೀಕ್ಷಕರೇ, ಯಾವುದೇ ದೇಶ ಆಗಲಿ ಅಲ್ಲಿನ ಜನ ನೆಮ್ಮದಿಯಾಗಿರಬೇಕು ಅಂದರೆ ನೀರು ಬಹಳ ಮುಖ್ಯ. ಅದೇ ಕಾರಣಕ್ಕೆ ಅಲ್ವೇ ನಾಗರಿಕತೆಗಳು ನದಿಯ ತೀರದಲ್ಲಿ ಹುಟ್ಟುಕೊಂಡಿದ್ದು. ಕೃಷಿಯಿಂದ ದಾಹ ತೀರೋವರೆಗೂ ಗಂಗೆಯೇ ಬೇಕು. ನೀರೇ ಇಲ್ಲವಾದರೆ ದೇಶ ಬಿಡಿ ಒಂದು ಊರು ಹೇಗಿರುತ್ತೆ ಅನ್ನೋದನ್ನ ಊಹೆ ಮಾಡ್ಕೊಳ್ಳಿ ಸಾಕು. ಕೆಟ್ಟ ಮರುಭೂಮಿಯಲ್ಲಿ ಯಾರಾದರೂ ವಾಸ ಮಾಡೋದಕ್ಕೆ ಸಾಧ್ಯವೇ? ಆದರೆ ನಮ್ಮ ಹಿಂದಿನ ಸರ್ಕಾರಗಳಿಗೆ ಈ ನೀರಿನ ಬೆಲೆ ಏನು, ದೇಶ ಸಂಪತ್ಭರಿತವಾಗಿರೋದಕ್ಕೆ ನೀರು ಎಷ್ಟು ಮುಖ್ಯವಾಗುತ್ತೆ ಅನ್ನೋದೇ ಅರ್ಥ ಆಗಿರಲಿಲ್ಲ. ಆದರೆ ಇವತ್ತು ಒಂದು ನದಿಯ ನೀರಿನಿಂದ ಇಡೀ ಪಾಕಿಸ್ತಾನವನ್ನೇ ಭಾರತ ನಡುಗಿಸಿಬಿಟ್ಟಿದೆ. ಇದರ ಕಂಪ್ಲೀಟ್ ಕತೆ ಗೊತ್ತಾಗಬೇಕು ಅಂದರೆ ಸ್ವಲ್ಪ ಅಲ್ಲ, ತುಂಬಾ ಹಿಂದಕ್ಕೋಬೇಕಾಗುತ್ತೆ. 1960ರಲ್ಲಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ವರ್ಲ್ಡ್ ಬ್ಯಾಂಕ್ನಲ್ಲಿ ಒಂದು ಒಪ್ಪಂದ ಆಗುತ್ತೆ. ಅವತ್ತು ಪ್ರಧಾನಿ ಜವಾಹರ್ಲಾಲ್ ನೆಹರು ಹಾಗೂ ಅವತ್ತಿನ ಪಾಕ್ ಪ್ರಧಾನಿ ಫಿರೋಜ್ ಖಾನ್ ಈ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದ್ರು. ಭಾರತದ ಹಿಮಾಲಯದ ತಪ್ಪಲಿನಿಂದ ಪಾಕಿಸ್ತಾನಕ್ಕೆ 6 ನದಿಗಳು ಹರಿಯುತ್ತವೆ. ಅದರಲ್ಲಿ 3 ನದಿಗಳು ಪಶ್ಚಿಮ ಉಪನದಿಗಳೆಂದು ಕರೆಯಲಾಗ್ತಿತ್ತು. ಅದರ ಹೆಸರು ಸಿಂಧು, ಝೇಲಂ ಮತ್ತು ಚಿನಾಬ್. ಉಳಿದ 3 ಉಪನದಿಗಳಾದ ಸಟ್ಲೇಜ್, ರಾವಿ ಮತ್ತು ಬಿಯಾಸ್ ಇವುಗಳನ್ನು ಪೂರ್ವ ನದಿಗಳು ಅಂತ ಕರೆಯಲಾಗುತ್ತೆ. ಈ ಎಲ್ಲ ನದಿಗಳು ಭಾರತದಲ್ಲಿ ಹುಟ್ಟಿ ಇಲ್ಲಿ ಸ್ವಲ್ಪ ದೂರ ಹರಿದು ನಂತರ ಪಾಕಿಸ್ತಾನದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರ್ಕೊಳ್ತಿದ್ವು. ನ್ಯಾಯವಾಗಿ ನೋಡಬೇಕಂದ್ರೆ ಭಾರತಕ್ಕೆ ಆ 6 ನದಿಗಳ ಮೇಲೆ ಹಕ್ಕು ಇತ್ತು. ನಾವು ಬಳಸ್ಕೊಂಡು ಕೊನೆಗೆ ಮಿಕ್ಕ ನೀರನ್ನು ಪಾಕಿಸ್ತಾನಕ್ಕೆ ಬಿಡ್ಬೋದಿತ್ತು. ಆದರೆ ಅವತ್ತು ಇಂಡಿಯಾ ಹಾಗೂ ಪಾಕಿಸ್ತಾನದ ನಡುವೆ ಈ ಒಂದು ಒಪ್ಪಂದ ಆಗುತ್ತೆ. ಪಶ್ಚಿಮ ನದಿಗಳು ಪಾಕಿಸ್ತಾನಕ್ಕೆ ಮತ್ತು ಉಳಿದ 3 ಪೂರ್ವ ಉಪನದಿಗಳಾದಂತಹ ಸಟ್ಲೇಜ್, ರಾವಿ ಮತ್ತು ಬಿಯಾಸ್ ಇವು ಭಾರತಕ್ಕೆ ಅನ್ನೋದಾಗಿ ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು. ಇದನ್ನು ಇಂಡಸ್ ವಾಟರ್ ಟ್ರೀಟಿ ಅಂತ ಕರೀತಾರೆ. ಅದರಂತೆ ಪಶ್ಚಿಮ ಉಪನದಿಯ ಪಾಲಿನ ನದಿ ನೀರನ್ನು ಪಾಕಿಸ್ತಾನ ಬಳಕೆ ಮಾಡ್ತಿತ್ತು. ಅದರ ಜೊತೆಗೆ ಭಾರತದ ಪಾಲಿನ ನದಿಯ ನೀರು ಕೂಡ ಪಾಕಿಸ್ತಾನವೇ ಬಳಸ್ಕೊಳ್ತಿತ್ತು. ಪ್ರತಿ ವರ್ಷ 41 ಬಿಲಿಯನ್ ಲೀಟರ್ ನೀರನ್ನು ಪಾಕಿಸ್ತಾನಕ್ಕೆ ಹರಿಬಿಡಲಾಗ್ತಿತ್ತು. ಅದೇ ಕಾರಣಕ್ಕೆ ಇಲ್ಲಿನ ನೀರನ್ನು ಬಳಸಿಕೊಂಡು ಕೃಷಿ ಮಾಡ್ತಿದ್ದ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯ ತುಂಬ ಶ್ರೀಮಂತವಾಗಿತ್ತು. ಆದರೆ ಭಾರತದ ಪಂಜಾಬ್ ಪ್ರಾಂತ್ಯ, ಜಮ್ಮುವಿನ ಸಂಬಾ ಹಾಗೂ ಕಥುವಾ ಪ್ರದೇಶದಲ್ಲಿ ನಮ್ಮವರು ನೀರೇ ಇಲ್ಲದೆ ಪರದಾಡುವಂತೆ ಆಗಿಬಿಡುತ್ತೆ. ಊರಿಗೆ ಉಪಕಾರಿ ಮನೆಗೆ ಮಾರಿ ಅನ್ನೋ ಹಾಗೆ ಆಗಿಬಿಟ್ಟಿತ್ತು ಭಾರತದ ಕತೆ. ನಂತರ 1995ರಲ್ಲಿ PV ನರಸಿಂಹರಾವ್ ಅವರ ಸರ್ಕಾರ ರಚನೆ ಆಗುತ್ತೆ. ನಮ್ಮ ರೈತರು ಅನುಭವಿಸ್ತಿದ್ದಂತಹ ನೋವನ್ನು ನೋಡಿ ಇದಕ್ಕೊಂದು ಪರಿಹಾರ ಕಂಡುಕೊಳ್ತಾರೆ. ರಾವಿ ನದಿಯ ನೀರನ್ನು ತಡೆದು ಅದಕ್ಕೊಂದು ಡ್ಯಾಮನ್ನು ನಿರ್ಮಿಸಿ ಅದನ್ನು ಇಲ್ಲಿನ ರೈತರಿಗೆ ಹರಿಸೋದಕ್ಕೆ ಶಹಾಪುರ್ ಕಾಂಡಿ ಬ್ಯಾರೇಜ್ ಯೋಜನೆಯನ್ನು ರೆಡಿ ಮಾಡ್ಕೊಳ್ತಾರೆ. 1995ರ ಯೋಜನೆಯ ಪ್ರಕಾರ ಕಾಲುವೆ ಮೂಲಕ ರಾಜಸ್ಥಾನದ ಮರುಭೂಮಿಗೆ ಈ ನೀರನ್ನು ತಲುಪಿಸಿ ಕೃಷಿಯನ್ನು ಪ್ರೋತ್ಸಾಹಿಸಬೇಕು ಅನ್ನೋದು PV ನರಸಿಂಹರಾವ್ ಸರ್ಕಾರದ ಯೋಚನೆ ಆಗಿತ್ತು. ಆದರೆ ಅಷ್ಟರಲ್ಲಿ ನರಸಿಂಹರಾವ್ ಅವರ ಸರ್ಕಾರವೇ ಪತನವಾಗಿಬಿಟ್ಟಿತ್ತು. ನಂತರ ಹಲವು ಅಡೆತಡೆ ಹಾಗೂ ಕೇಸ್ಗಳು ಈ ಯೋಜನೆಗೆ ಅಡ್ಡಿಯಾದವು. ಪಾಕಿಸ್ತಾನ ಇದನ್ನು ವಾಟರ್ ಭಯೋತ್ಪಾದನೆ ಅಂತಲೇ ಕರೆಯುತ್ತೆ. ಈ ವಿಷಯ ಅಂತಾರಾಷ್ಟ್ರೀಯ ವೇದಿಕೆಯೂ ಕೂಡ ತಲುಪುತ್ತೆ. 2018ರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಒಂದು ದೊಡ್ಡ ಗೆಲುವು ಸಿಗುತ್ತೆ.
ಯೋಜನೆಗೆ ಅನುಮತಿ ಕೂಡ ದೊರಕುತ್ತೆ. ಮೋದಿ ಸರ್ಕಾರ ಆದಷ್ಟು ಬೇಗ ಈ ಯೋಜನೆಯನ್ನು ಪೂರ್ಣ ಮಾಡೋದಕ್ಕೆ ಜಿತೇಂದರ್ ಸಿಂಗ್ ಅವರಿಗೆ ಜವಾಬ್ದಾರಿಯನ್ನು ನೀಡಿದರು. ಅದೇ ರೀತಿ ಈಗ ಈ ಯೋಜನೆ ಮುಕ್ತಾಯ ಆಗಿದೆ. 2025 ಫೆಬ್ರವರಿ ಭಾರತದಿಂದ ಪಾಕಿಸ್ತಾನಕ್ಕೆ ಹರಿದೋಗ್ತಿದ್ದಂತಹ ನೀರನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ಈ ನೀರು ಈಗ ಚಾನಲ್ ಮೂಲಕ ಭಾರತದ ರೈತರಿಗೆ ತಲುಪ್ತಾ ಇದೆ ಹಾಗೂ ಇದರಿಂದ ಸುತ್ತಮುತ್ತಲಿನ ಊರುಗಳಿಗೆ ಕರೆಂಟ್ ತಯಾರಿಕೆ ಮಾಡಲಾಗ್ತಿದೆ. ಇದು ಕೇವಲ ರಾವಿ ನದಿಯ ವಿಷಯ. ಇನ್ನು ಮುಂದೆ ಸಟ್ಲೇಜ್ ಹಾಗೂ ಬಿಯಾಸ್ ನದಿಯ ನೀರನ್ನು ಕೂಡ ಹೀಗೆ ನಿಲ್ಲಿಸೋದು ಬಾಕಿ ಇದೆ. ಇದರಿಂದ ಹೈಡ್ರೋ ಪವರ್ ಪ್ರಾಜೆಕ್ಟ್ ಕೂಡ ಆರಂಭವಾಗಿದೆ. ಪಾಕಿಸ್ತಾನಕ್ಕೆ ಇದರಿಂದ ದೊಡ್ಡ ಹೊಡೆತವೇ ಎದುರಾಗಿದೆ. ಭಾರತ ನೈಸರ್ಗಿಕವಾಗಿ ಹರಿಯೋ ನೀರನ್ನು ನಿಲ್ಲಿಸಿದೆ ಅಂತ ಬೇರೆ ಬೇರೆ ವೇದಿಕೆಯಲ್ಲಿ ಪಾಕ್ ಹೇಳ್ಕೊಳ್ತಾ ಇದೆ. ಯಾಕಂದರೆ ಪಾಕಿಸ್ತಾನದಲ್ಲಿ ಹೆಚ್ಚು ಕಬ್ಬು ಬೆಳೆಯನ್ನು ಬೆಳೆಯಲಾಗುತ್ತೆ. ಕಬ್ಬಿಗೆ ನೀರು ಅಧಿಕವಾಗಿ ಬೇಕಾಗುತ್ತೆ. ನೀರಿನ ಹರಿವು ನಿಂತಿರೋದ್ರಿಂದ ಅಲ್ಲಿನ ರೈತರಿಗೆ ತೊಂದರೆ ಆಗಲಿದೆ. ಈ ಕೆಲಸ ಇಷ್ಟೊಂದು ತಡವಾಗಿದ್ದೇ ಭಾರತದ ದುರಂತ. ಈ ಕೆಲಸ ಮೊದಲೇ ಕೂಡ ಮಾಡಬಹುದಿತ್ತು, ಆದರೆ ಇನ್ನಿದ್ದ ಯಾವ ಸರ್ಕಾರಗಳು ಕೂಡ ಅದಕ್ಕೆ ಕೈ ಹಾಕಲೇ ಇಲ್ಲ. ಇವಾಗಿನ ಸ್ಥಿತಿಯನ್ನು ನೋಡಿದ್ರೆ ಭಾರತ ಹಾಗೂ ಪಾಕಿಸ್ತಾನ ಎರಡೂ ದೇಶದ ನಡುವೆ ಯಾವುದೇ ಹೋಲಿಕೆ ಕೂಡ ಇಲ್ಲ. ಏನಾದರೂ ಪಾಕಿಸ್ತಾನ ಭಾರತದ ವಿರುದ್ಧ ಬಾಲ ಬಿಚ್ಚಿದ್ರೆ ಇಲ್ಲಿಂದ ಹರಿಯೋ ನೀರನ್ನು ತಡೆದ್ರೆ ಸಾಕು, ಇಡೀ ದೇಶ ಬಾಯಾರಿಕೆಯಲ್ಲಿಯೇ ನಾಶವಾಗಿಬಿಡುತ್ತೆ. ಇದಕ್ಕಿಂತ ದೊಡ್ಡ ಅಣುಬಾಂಬ್ ಮತ್ತೊಂದು ಬೇಕಾ? ವೀಕ್ಷಕರೇ, ಹಿಂದಿನಿಂದಲೂ ಕೂಡ ಪಾಕಿಸ್ತಾನದ ಕುತ್ತಿಗೆ ಭಾರತದ ಕೈಯಲ್ಲೇ ಇತ್ತು. ಆದರೆ ಸರಿಯಾಗಿ ಕುತ್ತಿಗೆ ಹಿಚ್ಚುಕುವಂತಹ ಸರ್ಕಾರ ಬೇಕಿತ್ತು. ಈಗ ಮೋದಿ ಸರ್ಕಾರ ಆ ಕೆಲಸವನ್ನು ಮಾಡ್ತಿದೆ. ವೀಕ್ಷಕರೇ, ಈ ಯೋಜನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮ್ಮ ಜ್ಞಾನ ಭಾರತಿ ಡಿಜಿಟಲ್ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.